ಟ್ಯಾಬ್ಲೆಟ್ ನುಂಗಿ ಹುಷಾರಾಗಿ ನಿಮ್ಗೆಲ್ಲ ನೆನಪಾಗತ್ತಲ್ಲ, ಆಗ ಸರ್ಪ್ರೈಸ್ ಏನು ಅಂತ ನಿಮಗೆ ಗೊತ್ತಾಗತ್ತಾ. ಈಗ ನೀವು ಮೊದಲು ಟ್ಯಾಬ್ಲೆಟ್ ನುಂಗಿ ತಗೊಳ್ಳಿ. ಅವ್ರೆ, ಏನ್ ಮಾಡ್ತಿದ್ದೀರಾ ನೀವು? ಅದನ್ನೇ ನಾವು ಕೇಳಕ್ ಬಂದಿದೀವಿ. ಅಂತರಾತೆಗೆ ಏನ್ ಮಾಡಕ್ ಹೊರಟಿದ್ಯಾ ನೀನು? ಅಂತರಾತೆ ಇವ್ರು ನಂಬೇಡಿ, ಜೊತೆಲೇ ಇಟ್ಕೊಂಡು ಕುತ್ತಿಗೆ ಕುಯ್ಯೋದು ಅಂತಾರಲ್ಲ, ಆ ತರ ಜಾತಿಯವ್ರು ಇವರು. ಲೀಲಾ, ಇವ್ರು ಯಾಕೆ ನಿಮ್ ಬಗ್ಗೆ ಈ ತರ ಮಾತಾಡ್ತಿದಾರೆ? ಅಕ್ಕ, ನಾನ್ ಮಾತಾಡ್ತೀನಿ, ನೀವ್ ಆರಾಮಾಗಿರಿ. ನಿಮ್ಮಿಬ್ರಿಗೂ ಏನಾಗಿದೆ? ನಮಗೇನು ಆಗಿಲ್ಲ, ಆಗಿರೋದೆಲ್ಲ ನಿನಗೆ. ನಾವು ನೋಡ್ತಾ ಇದೀವಿ, ಅಂತರಾತೆ ಮನೆಗ್ ಬಂದಾಗ್ಲಿಂದ ಅವ್ರ ಜೊತೆನೆ ಓಡಾಡೋದು, ಅವ್ರು ಕ್ಲೋಸ್ ಆಗಕ್ ಟ್ರೈ ಮಾಡೋದು. ಆಗ್ಲೇ ನಮಗ್ ಡೌಟ್ ಬಂದಿತ್ತು. ಆದ್ರೆ ಅದಿವತ್ತು ಕನ್ಫರ್ಮ್ ಆಯ್ತು. ಸರು, ದುರ್ಗಾ, ಅಂತರ ಅಕ್ಕಂಗೆ ಡಿಸ್ಟರ್ಬ್ ಮಾಡಬೇಡಿ. ನಿಮ್ಮ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಇವಾಗ ನೀವು ಹೋಗಿ, ನಾನು ಅಂತರ ಅಕ್ಕಂಗೆ ಮಾತ್ರೆ ಕೊಡಬೇಕು. ನೀನ್ ಅಂತರಾತೆಗೆ ಮಾತ್ರೆ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ? ಯಾಕೆ ಅಂದ್ರೆ ಅಂತರಾತೆಗೆ ಯಾವ್ದೋ ಕೊಡದೇ ಇರೋ ಮಾತ್ರೆನ ಕೊಟ್ಟು ಒಂದೇ ಸಲಕ್ಕೆ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಬಾಯಿಗೆ ಬಂದಾಗ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ನಾನು. ನೀನ್ ಮಾತಾಡ್ಬೇಡ ಲೀಲಾ. ಮಾಡೋದೆಲ್ಲ ಮಾಡಿ ಮಳ್ಳಿ ತರ ಆಕ್ಟ್ ಮಾಡ್ತಾ ಇದ್ಯಾ. ಅಂತರಾತೆ, ದಯವಿಟ್ಟು ಈ ಲೀಲಾನ ಯಾವುದೇ ಕಾರಣಕ್ಕೂ ನಂಬೇಡಿ. ನನಗೆ ನಿಮ್ಮ ಆರೋಗ್ಯದ್ದೇ ಚಿಂತೆ ಆಗಿದೆ. ನೀವು ನೋಡಿದ್ರೆ ನಮ್ ಯಾರ ಕೈಲೂ ಮಾತ್ರೆ ತಗೊಳ್ಳಲ್ಲ ಅಂತೀರಾ, ಈ ಲೀಲಾನೇ ಬೇಕು ಅಂತೀರಾ. ಆದ್ರೆ ಈ ಲೀಲಾ ಮಾಡಬಾರದ್ ಕೆಲ್ಸ ಮಾಡ್ತಾಳೆ, ಏನು ಗೊತ್ತಿಲ್ಲದೆ ಇರೋ ತರ ಆಕ್ಟ್ ಮಾಡ್ತಾಳೆ. ಗೋಮುಖ ವ್ಯಾಘ್ರ ಇವಳು. ಅಷ್ಟೇ, ಇವ್ರು ನಿಮಗ್ ಕೊಡಕ್ಕೆ ಅಂತ ಬಂದಿರೋ ಮಾತ್ರೆ ನೀವ್ ತಗೊಳ್ಳೋ ಮಾತ್ರೆ ಅಲ್ವೇ ಅಲ್ಲ. ನಾನು ಅಂತರ ಅಕ್ಕಂಗೆ ಈ ತರ ಕೆಲಸ ಮಾಡ್ತೀನಾ? ನೀವು ಯಾವ್ದೋ ವಿಷಯನ ಯಾವ್ದೋ ವಿಷಯಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀರಾ. ಇದು ಒಳ್ಳೇದಲ್ಲ. ಇದು ಅಂತರ ಅಕ್ಕಂಗೆ ಕೊಡ್ಬೇಕಾಗಿರೋ ಮಾತ್ರೆನೆ. ನಾನು ದಿನ ನನ್ನ ಕೈಯಾರೆ ಅವ್ರಿಗೆ ಮಾತ್ರೆ ಕೊಡ್ತೀನಿ. ಯಾವ ಟೈಮಿಗೆ ಯಾವ ಮಾತ್ರೆ ಕೊಡ್ಬೇಕು ಅಂತ ನೀಟಾಗಿ ಇಟ್ಟಿದ್ದೀನಿ. ನೀವ್ ಏನ್ ಹೇಳ್ತಿದ್ದೀರಾ? ಇದು ಅಂತರ ಅಕ್ಕಂಗೆ ಕೊಡ್ಬೇಕಾಗಿರೋ ಮಾತ್ರೆನೆ. ಅಂತರಾತೆ, ಇವರು ಬಾಕ್ಸ್ ಅಲ್ಲಿ ಇದ್ದ ಮಾತ್ರೆ ತೆಗೆದು ಬೇರೆ ಮಾತ್ರೆ ಇಡ್ತಾ ಇದ್ದದನ್ನ ನಾನೇ ನನ್ನ ಕಣ್ಣಾರ ನೋಡಿದೀನಿ. ಅದಕ್ಕೆ ನಾನೇ ಸಾಕ್ಷಿ. ಇಷ್ಟೆಲ್ಲ ಮಾಡಿರೋ ನಿನ್ನ ಇನ್ನೂ ಈ ಮನೇಲಿ ಇಟ್ಕೊಂಡ್ರೆ ಅಂತರಾತೆ ಕೊಟ್ಟಿರೋ ಇದೇ ಮಾತ್ರನ ನಾಳೆ ಮನೆಯವ್ರಿಗೆಲ್ರಿಗೂ ತಿನ್ಸಿ ಇಡೀ ಮನೆನೇ ನಾಶ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹೌದಕ್ಕ, ಇವ್ರನ್ನ ಸುಮ್ನೆ ಬಿಡಬಾರ್ದು. ಈಗ್ಲೇ ಏಜೆ ಹತ್ರ ಕರ್ಕೊಂಡು ಹೋಗ್ಬೇಕು. ಮೊದ್ಲು ಇವ್ರನ್ನ ಮನೆಯಿಂದ ಆಚೆ ಹಾಕ್ಬೇಕು. ಅಂತರಾತೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅತ್ತೆ, ಇವತ್ತು 2ರಲ್ಲಿ ತೀರ್ಮಾನ ಆಗುತ್ತೆ. ಸರು, ನೀನ್ ಹೋಗಿ ಡಾಕ್ಟರ್ ಬರ್ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಮಾತ್ರೆ ತಗೊಂಬ. ಇವಳನ್ನ ಏಜೆಗೆ ನಾನು ಒಪ್ಪಿಸ್ತೀನಿ. ಸರಿ ಅಕ್ಕ. ಅತ್ತೆ, ನಿಮಗೆ ನನ್ನ ಮೇಲೆ ಇನ್ನೂ ನಂಬಿಕೆ ಬಂದಿಲ್ಲ ಅಲ್ವಾ? ಇವತ್ತು ಸತ್ಯ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನನ್ನ ಜೊತೆ. ಬಾಲಿಲ್ಲ, ನಾನು ಕಂಪ್ಲೀಟ್ ಚೆಕ್ ಮಾಡ್ಬಿಟ್ಟು ಅದನ್ನು ಮೇಲ್ ಮಾಡಿದ್ದೀನಿ. ಮಸ್ತಿ ಕ್ರಾಸ್ ಚೆಕ್ ಮಾಡ್ಬಿಟ್ಟು ನನಗೆ ಕನ್ಫರ್ಮ್. ದುರ್ಗಾ ಅವ್ರೆ,
ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ದುರ್ಗಾ ಅವ್ರೆ? ಎಲ್ಲಿ ಕರ್ಕೊಂಡು ಹೋಗ್ತಿದ್? ದುರ್ಗಾ, ಇಲ್ಲ ಏನಾಯ್ತು? ಏಜೆ, ಜನಕ್ಕೆ ಅನ್ಯಾಯ ಆದ್ರೆ ಕೋರ್ಟ್ಗೆ ಹೋಗ್ತಾರೆ. ಆದ್ರೆ ನಮ್ಮನೇಲಿ ಯಾರಿಗಾದ್ರೂ ಅನ್ಯಾಯ ಆದ್ರೆ ನಾವು ನಿಮ್ ಹತ್ರ ಬರ್ತೀವಿ. ಯಾಕೆ ಅಂದ್ರೆ ನೀವು ಸಂಬಂಧನೂ ನೋಡ್ದೆ ನ್ಯಾಯ ಯಾರ ಪರವಾಗಿರುತ್ತೋ ಅವ್ರ ಪರವಾಗಿ ತೀರ್ಪು ಹೇಳ್ತೀರಾ ಅಂತ. ಅನ್ಯಾಯನ ಯಾರಿಗಾಯ್ತು? ನಿಮ್ಮ ಹೆಂಡತಿ, ನಮ್ಮ ಅತ್ತೆ ಅಂತರ ಅವ್ರಿಗೆ. ಅಂತರಾಗೆ ಅನ್ಯಾಯನ? ಹೌದು ಏಜೆ, ಅನ್ಯಾಯ ಮಾಡಿರೋದು ಬೇರೆ ಯಾರೂ ಅಲ್ಲ, ಲೀಲಾ ಅವರು. ಪದೇ ಪದೇ ಇಂಥ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದು ಮನೆ ಅಂತ ಅನ್ಸ್ಕೊಳುತ್ತೆ ಮೇಡಮ್. ಇನ್ನೇನು ಕತೆ ಹೇಳ್ತಾರೋ ಬಾಸ್, ಇನ್ನೇನು ಮಾಡ್ತಾರೋ, ನನಗಂತೂ ಭಯ ಸ್ಟಾರ್ಟ್ ಆಗಿದೆ. ದುರ್ಗಾ ಅವ್ರು ಹೇಳೋದ್ರಲ್ಲಿ ಯಾವುದು ಸತ್ಯ ಇಲ್ಲ. ಮೊದಲು ನಾನ್ ಮಾತಾಡ್ತೀನಿ ಇರಿ ಲೀಲಾ ಅವರೇ, ಆಮೇಲೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ಏಜೆನೆ ಡಿಸೈಡ್ ಮಾಡ್ತಾರೆ. ಓಕೆ ಫೈನ್. ಫೈನಲಿ ಏನಾಯ್ತು ಅಂತ ಹೇಳ್ತೀರಾ ಅಥವಾ ಮಾತಾಡ್ತಾನೆ ಇರ್ತೀರಾ? ಅಂತಾರೆ ನೀವದ್ರೆ ನಿಮ್ಗೇನ್ ತೊಂದರೆ? ಅದನ್ನ ನಾನು ಹೇಳ್ತೀನಿ ಏಜೆ. ಆಕ್ಚುಯಲ್ ಆಗಿ ಏಜೆ ಅಂತರಾತ್ತೆಗೆ ಪ್ರಿಸ್ಕ್ರೈಬ್ ಮಾಡಿರೋ ಟ್ಯಾಬ್ಲೆಟ್ಸು ಇದು. ಆದ್ರೆ ಲೀಲಾ ಅವರು ಅಂತರಾತ್ತೆಗೆ ಕೊಟ್ಟಿದ್ದ ಟ್ಯಾಬ್ಲೆಟ್ಸು, ಅಕ್ಕ ಕೊಡಿ ಇಲ್ಲಿ, ಇದು. ಅಂತರಾತ್ತೆ ಇರೋ ಕಂಡೀಷನ್ಗೆ ಆಕ್ಚುಲ್ ಆಗಿ ಈ ಟ್ಯಾಬ್ಲೆಟ್ಸ್ನ ಕೊಡೋ ಹಾಗೆ ಇಲ್ಲ, ಕೊಟ್ರೆ ಜೀವಕ್ಕೆ ಅಪಾಯ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ